ಅಲ್ಲಪ್ಪ ಸಂಸಾರದ ಕೊನೆಯ ಮಗನ ಮದುವೆ. ಅನುರಾಗದ ಸಂಗಮವೋ ಅನುಬಂಧದ ಸಂಭ್ರಮವೋ ಐ ಲವ್ ಯು ಹೇಳ್ದ. ಎರಡು ಹೃದಯಗಳು ಬೆರೆತು ಬಾಳುವ ಮಧುರ ಮಹೋತ್ಸವವು. ನೀವು ಟೂ ಹೇಳಲ್ವಾ? ಐ ಲವ್ ಯು ಟೂ ಹೇಳಲ್ವಾ? ಮಂಗಳಕರ ಕ್ಷಣವು. ಅದು ಮದುವೆ ಎನ್ನುವುದು ಒಂಥರ ಸುಲಭ ಶೌಚಾಲಯ ಹಾಗೆ. ಹೊರಗೆ ಇರುವವರೆಲ್ಲ ಒಳಗೋಗ್ಬೇಕು ಅಂತ, ಒಳಗಿರುವವರೆಲ್ಲ ವಾಸನೆ ಹೊರಗೆ ಬರ್ಬೇಕು ಅಂತ. ಇದ್ದೊಬ್ಬ ಗೆಳೆಯಾನು ಹೊಂಟೋದ ಲೈಫ್ ಇಂದ ಡುಮ್ 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 ಕಟಕ ಡುಮ್ ಡುಮ್ ಡುಮ್. 1 2 3 ಗೋ. ಹೊಸ ಕಾರು ಹೊಸ ಹೆಂಡತಿ, ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ ಮನೆಯಾರತಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಗೋ ಟು ಗೋ ಯೂಟ್ಯೂಬ್ ಚಾನಲ್. ಗೆಟ್ ರೆಡಿ ಫಾರ್ ದ ಎಂಟರ್ಟೈನ್ಮೆಂಟ್. ಶುರು ಆಯ್ತು. ಇವಾಗ ನಾವು ಮದ್ವೆಗೆ ಹೋಗ್ತಿದೀವಿ. 8:30ಗೆ ಭಾರಿ ದೊಡ್ಡದಾಗಿ ಹೇಳಿದ್ವಿ ನಾವು ಬೆಳಿಗ್ಗೆ ಬೇಗ ಇರ್ತೀವಿ ಎಂದ್ರಲ್ಲಿ ಹಾಲಲ್ಲಿ ಅಂತ. ಬಟ್ ಇವಾಗ 10 ಗಂಟೆ ಆಗಿದೆ. ನಾವು ಹೋಗುವಾಗ 10:30 ಆಗುತ್ತಾ ಅಂತ ಗೊತ್ತಿಲ್ಲ. 9:42 ಆಗಿದೆ ಫ್ರೆಂಡ್ಸ್, 10 ಗಂಟೆ ಆಗಿಲ್ಲ ಇನ್ನು. ಅವಳು ಹೋದ ಮೇಲೆ ಬಂದನು ಒಂದೇ ಸುಂದರ ಬಳಿಗೆ ಹೃದಯದ ತೋಟದೊಳಗಡೆ ಎಂದು ಅರಳದ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹೋಗಿದೆ ನಂಗು ತಿಳಿಯದೆ ನನ್ನಯ ಮುಗುಳು ನಗೆ. ವಾ ಸೆಕ್ಸಿ ಲೇಡಿ ಟೈಮ್ 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 ಕ್ಯೂಟಿ ಬೇಬಿ ಟೈಮ್ ಟೈಮ್ ಟೈಮ್. ಸ್ವಲ್ಪ ಬೇಗ ಬರೋದಲ್ಲ, ಎಂತ ನೀವು ಸುಮ್ಮನೆ. ನೀವಿದ್ದೀರಲ್ಲ ಕುಣಿರೋ. ಬ್ಯಾಂಡ್ ಸೆಟ್ ಅಲ್ಲಿ ಇತ್ತು. ಈಗ ಮತ್ತೆ ಹಾಕ್ಸ್ತೀವಿ ನೋಡಿ ಗೈಸ್. ನಾನು ಫುಲ್ ರೆಡಿಯಾಗಿ ಬಂದಿದ್ದೀನಿ. ಇವಾಗ ಚೌಟ್ರಿಗೆ ಬಂದಿದ್ದೀವಿ, ಶ್ರೀ ಗುರು ಸಭಾ ಭವನ ಅಲ್ಲಿ. ನಮ್ದು ಮನಸ್ ಬಂದ. ಚಂದ ಕಾಣಿಸ್ತೀವಿ. ನೀವು ಚಂದ ಕಾಣಿಸ್ತಿದ್ದೀರಿ. ನಿಮ್ಮ ಔಟ್ಫಿಟ್ ಸಕಲಾಗಿ ಕಾಣಿಸ್ತಿದೆ. ಇವರು ನಮ್ದು ಮನಸ್ ಮತ್ತೆ ರಾಧೇಶಂದು ಅಮ್ಮ. ಇವ್ರು ನಂದು ಫ್ರೆಂಡ್ ರಶ್ಮಿತಾ ಅಂತ, ಮಡಿಕೇರಿಯವಳು. ಅವಳು ಅನನ್ಯ. ನಮ್ದೊಂದು ಟೀಮ್. ಇವರು ಸ್ವಸ್ತಿಕಾ ಅಕ್ಕ ಅಂತ. ಎಂಟ್ರಿ ಆದ್ವಿ ಗೈಸ್. ನಮ್ಮ ಅಣ್ಣ ಮತ್ತೆ ಅತ್ತಿಗೆ ನಮ್ಮನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಗಣೇಶನ ವಾವ್, ಏನ ಲುಕ್ ಮರಿ. ಅಡಿಯಿಂದ ಮುಡಿ ತನಕ ಸಾಗದಾಗಿದೆ. ಇಲ್ಲಿ ನಂದು ಅಳಿಮಯ್ಯ ಇದ್ದಾನೆ. ಬೇಬಿ ಹುಡುಗಿ ಅತ್ತೆ ನಾನು. ಮಾತಾಡ್ಸು. ಸ್ಮೈಲ್ ಕೊಡಕ್ಕಾಗಲ್ವಾ ನಿಂಗೆ ನನ್ ಮಗನೇ? ಅಕ್ಕ ತಂಗಿರಿದ್ದೀರಾ? ಸೌಖ್ಯ? ಹಾ ಸೂಪರ್. ಅಯ್ಯೋ ನನ್ ಬಂಗಾರಿ. ಎಲ್ಲಿ ಮದ್ವೆ ಹುಡುಗ ಎಲ್ಲ ಎಲ್ಲಿದ್ದಾರೆ? ಕೊಟ್ಯಪ್ಪ ಹೆಂಚಿನ ತೆಲಿಕೆತ್ತಲೆ ಅಂಕಲ್ನ ಈರ್ದಾಯಿಗ ನಾನು ಬಂದಿದ್ದೀನಿ ತಾನೆ. ಸ್ಮೈಲ್ ಮಾಡಿ ಲವ್ ಯು ದೀಪು ಅನ್ಬೇಕು ನೀವು. ಇಲ್ಲ ನೀವೇ ಹೀರೋ. ನಾ ಹೋಗಲ್ಲ. ನಂದು ಹಳೆ ಲವರ್ ಅವರು. ನನ್ಗೆ ಮೋಸ ಮಾಡಿ ಬೇರೆ ಹುಡುಗಿನ ಮದ್ವೆ ಆಗಿದ್ದವ್ರು. ಕಂಗ್ರಾಚುಲೇಷನ್ ಬ್ರದರ್. ಇಲ್ಲಿ ಮದುಮಗ ಬಂದ. ಶ್ರುತಿ ಸೇರಿದೆ, ಹಿತವಾಗಿದೆ, ಮಾತೆಲ್ಲವೂ ಇಂಪಾಗಿದೆ. ಹಂದಿ ಹಿಡಿಯರ್ ಬಂದಾರ್ರಿ. ಹಂದಿ ಹಿಡಿಯರ್ ಅಲ್ಲಿ ಕನ್ನಡಕ ಹಾಕ ಕುಂತನಲ್ಲ ಡುಮ್ಮ, ಅವನ ಹಂದಿ ಹಿಡಿಯನ್ರಿ. ಕುಟುಂಬದ ದೈವದೇವರು, ಕುಟುಂಬದ ನಾಗದೇವರೇ, ಆದಿ ಆಲನೆ ಮತ್ತು ನೆನವರಿಕೆ ಒಂದು ದೈವದೇವರ ನೆನವರಿಕೆ ಭಕ್ತಿದ ಪ್ರಾರ್ಥನೆ. ನೋಡಿ, ಮದ್ವೆ ಆಗಿ ಮಗು ಆದ್ರೆ ಇದೊಂದು ಪ್ರಾಬ್ಲಮ್. ಬಾಕ್ಸ್ ಯಾವಾಗ್ಲೂ ಕೈಲಿ ಹಿಡ್ಕೊ ಓಡಾಡ್ಬೇಕು. ನಾನು ನನ್ನ ಗಂಡನ ಕೈಲಿ ಬಾಕ್ಸ್ ಹಿಡಿಸ್ತೇನೆ. ಏನ್ರಿ ಕ್ರಿಯೇಟಿವಿಟಿ, ಏನ್ರಿ ಅದು ನೋಡ್ರಿ.
ನಿಮ್ ಫ್ರೆಂಡ್ ಮದ್ವೆ ಆಗ್ತಿದ್ದಾನೆ ಕೊನೆಗೂ, ಏನ್ ಅನ್ನಿಸ್ತಿದೆ? ನಾನು 3 ವರ್ಷದ ಮುಂಚೆ ಆಗಿದೆ, ಈಗಲಾದ್ರೂ ಸಾಗಿ ಸಾಲಿ. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ. ಇರ್ನ ಮಗಲ ಅಂದ ಏತ್ ನಮ್ಮ ಆನನು ತೂದು ಎಂಚ ಅಂಡು ಇರೆಗು ಬಾರಿ ಅಂಡ ಅಂದತ್ತ ನಿಖಿಲ ಈ ಒಂಜಿ ಇಲ್ಲದ ಭಾಗ್ಯಲಕ್ಷ್ಮಿಗೆ ಇಲ್ಲದ ತುಡರನೆ ನಿಖಿಲ ಇಲ್ಲದ ತುಡರಾದ ಬೆಳಗಾವ ಅಂಚಾಂಡ ಒಂಜೆ ಇಲ್ಲದ ತುಡರಾದ ಕೇಂಡತ್ತೆ ಅವು ರಡ್ಡು ತುಡರು ಏಪಲ ಪೊತ್ತೊಂದಿಪ್ಪುಡು ಅಂಚಾದೆ ಮದಿಮೆಗೆ ಸಾಕ್ಷಿ ಹೋಗುವಿರಿ ಎಂದು ಕೇಂಡವು ಕರಿಮಣಿಗೆ ಅಂಚಾದೆ ಅದ್ದೇರೆ ಪೊದ್ದೇರೆ ಬಂಧು ಬಾಂಧವರೇ ನೆರೆಕರ ತಿಷ್ಟರೆ ದೂರದ ಭಿನ್ನರೆ ಅಕ್ಕದಕ್ಕಲು ಪಕ್ಕದಕ್ಕಲು ಈ ಪೊತ್ತು ಮದಿಮಾಲೆಗೆ ಕರಿಮಣಿ ಕಟ್ಟುವರು. ಅನುರಾಗದ ಸಂಗಮವೋ ಅನುಬಂಧದ ಸಂಭ್ರಮವೋ, ಐ ಲವ್ ಯು ಹೇಳ್ದ. ಎರಡು ಹೃದಯಗಳು ಬೆರೆತು ಬಾಳುವ ಮಧುರ ಮಹೋತ್ಸವವು. ನೀವು ಟೂ ಹೇಳಲ್ವಾ? ಐ ಲವ್ ಯು ಟೂ ಹೇಳಲ್ವಾ? ಮಂಗಳಕರ ಕ್ಷಣವು. ಅಷ್ಟು ಶಕ್ತಿ ಇದೆ. ಫೈನಲಿ ನಮ್ಮ ಅನಿಶಣ್ಣಂಗೆ ಮದುವೆ ಆಯ್ತು. ಸಿಂಗಲ್ ಆಗಿದ್ದವನು ಮಿಂಗಲ್ ಆಗೋದ್ರು. ಅನಿಶಣ್ಣ ಮದುವೆ ಆಗ್ಬಿಟ್ಟೆ. ಗೈಸ್ ಏನ್ ಗೊತ್ತಾ, ನಾನು ನಿಮ್ಗೆ ಫಸ್ಟೇ ತೋರಿಸಿದ್ವಲ್ಲ ನಮ್ಮ ಫ್ರೆಂಡ್ಸು 3 ಜನ ಹುಡುಗಿರು ಇದ್ರು ಅಂತ. ಅವ್ರು ಮದ್ವೆಗೆ ಬಂದಿಲ್ಲ, ಕೆಳಗಡೆ ತಿನ್ನೋದಿಕ್ಕೆ, ಜ್ಯೂಸ್ ಕುಡಿಯೋದಿಕ್ಕೆ, ಫೋಟೋ ಶೂಟ್ಗೆ ರೆಡಿಯಾಗಿ ಬಂದಿರೋದು. ಮದ್ವೆ ನೋಡ್ಲಿಕ್ಕೆ ಬಂದಿಲ್ಲ ಇಲ್ಲಿ. ನಾವಿಬ್ರಷ್ಟೇ ಒಂದು ಶ್ರದ್ಧೆ ಭಕ್ತಿಯಿಂದ ಸಭ್ಯಸ್ಥ ಹೆಣ್ಣು ಮಕ್ಕಳು ಅವರು ಇದಾರೆ. ಡಿಪ್ರೆಷನ್. ನಾವು ಚಂದ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿ. ಇದು ನಮ್ದು ಫ್ರೆಂಡ್, ಅದು ನಮ್ದು ಫ್ರೆಂಡ್. ಫ್ರೆಂಡ್ ಇದು ಫ್ರೆಂಡ್. ಹಾಗೆ ನೋಡಿ ನಿದ್ದೆ ಮಾಡ್ತಿದ್ದಾನ ಅಥವಾ ಸುಮ್ಮನೆ ಕನ್ನಡಕ ಹಾಕೋತಿದ್ದಾನ ಗೊತ್ತಿಲ್ಲ. ಪಕ್ಕ ನಿದ್ದೆ ಮಾಡ್ತಿದ್ದಾನೆ. ನಮ್ದು ಅಳಿಮೈಯಿಂದ ಫೋಟೋ ಶೂಟ್ ನಡೀತಾ ಇದೆ. ಚಲೋ ಚಲೋ. ಚೇತನಣ್ಣ ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಉಪಾಧ್ಯಾಯ, ನಮ್ಮ ಪ್ರಾಣ ವೈದ್ಯದ ಫೌಂಡರ್ ಡಾಕ್ಟರ್. ಇನ್ನೇನೇನೋ ಮಾಡಿದಾರೆ, ಅದೆಲ್ಲ ನಂಗೆ ನೆನ್ಪಿಟ್ಕೊಳ್ಳೋಷ್ಟು ಶಕ್ತಿ ಇಲ್ಲ. ಸೊ ಇವತ್ತು ನಾವು ಅನಿಶಣ್ಣನ ಮದ್ವೆಗೆ ಬಂದಿದ್ದೀವಿ. ಸೂಪರ್ ಎಕ್ಸೈಟೆಡ್. ಆಲ್ರೆಡಿ ಮದ್ವೆ ಆಗಿದೆ, ನಾವು ಮಾತ್ರ ಹೋಗಿಲ್ಲ. ನಾನು ಹೋಗಿದ್ದೆ, ಇವ್ರು ಬಂದಿಲ್ಲ. ನೋಡಿ ನಾವು ಎಷ್ಟು ಚಂದ ರೆಡಿ ಆಗಿದ್ದೀವಿ. ತಂಗಡಿ ಮೆಗ್ದಿ ಏತ್ ಪೊರ್ಲತನಮ್ಮ ಅಣ್ಣ ಬಕ ತಂಗಿ ಚಂದ ತೋರ್ತಿದ್ದೇವೆ ನೋಡಿ ನಾವು. ಇವಾಗ ಏನ್ ಗೊತ್ತಾ, ಈಗ ನೀವು ಮದ್ವೆ ಆಗಿದೆ, ಆಲ್ರೆಡಿ ಮಗು ಇದೆ, ಸಾರಿ ಹೇಳ್ತಿರೋದಕ್ಕೆ. ಈಗ ಹೊಸದಾಗಿ ಮದ್ವೆ ಆಗ್ತಿದೆ, ಅವ್ರಿಗೆ ಏನ್ ಹೇಳ್ತೀರಾ? ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಈಗ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಇನ್ನೇನು ಹೇಳಿ ಪ್ರಯೋಜನ ಇಲ್ಲ. ಆಗ್ಲಿ, ದೇವರು ಒಳ್ಳೇದು ಮಾಡ್ಲಿ. ಈಗ ನೀವ್ ಹೇಳೋದ್ರೆ ನಾನು ಮದ್ವೆ ಆಗ್ಬೇಕಾ ಬೇಡವಾ? ನಾನು ಬೇಡ ಆದ್ರೆ ನೀನ್ ಆಗಲ್ವಾ? ಬೇಡ ಅನ್ಸುತ್ತೋ. ಅದು ಮದುವೆ ಎನ್ನುವುದು ಒಂಥರ ಸುಲಭ ಶೌಚಾಲಯ ಹಾಗೆ. ಹೊರಗೆ ಇರುವವರೆಲ್ಲ ಒಳಗೆ ಹೋಗ್ಬೇಕು ಅಂತ, ಒಳಗಿರುವವರೆಲ್ಲ ವಾಸನೆ ಹೊರಗೆ ಬರ್ಬೇಕು ಅಂತ. ವಿಷಯ ಈಗ ಅನೀಶ್ ಅವರು ಶ್ರುತಿ ಅವರಿಗೆ ಪ್ರಪೋಸ್ ಮಾಡ್ತಾರೆ. ಇದ್ದೊಬ್ಬ ಗೆಳೆಯಾನು ಹೊಂಟೋದ ಲೈಫಿಂದ ಡುಮ್ 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 ಕಟಕ ಡುಮ್ ಡುಮ್ ಡುಮ್.
ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ನಿನ್ನ ಕಂಗಳ ಕಾಂತಿಗಳಿಂದಾನೇ ತಾನೇನೆ ಊರೆಲ್ಲ ಹೊಂಬೆಳಕು. ಯಾರು ನೋಡಿಲ್ಲ ಯಾರು ನೋಡಿಲ್ಲ. ಇಲ್ಲಿ ನಮ್ದು 3 ರಾಕ್ಷಸಿಯರು ಯಾರು ದುಡ್ಡು ಕೊಡ್ತಾರೆ? ನಾನಂತೂ ದುಡ್ಡು ಕೊಡಲ್ಲ. ಸರಿ ತಿಂತಿದ್ದಾರೆ, ನಾನಂತೂ ದುಡ್ಡು ಕೊಡೋದೇ ಇಲ್ಲ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ನಾನ್ ನಿಮಗೆ ಪೇ ಮಾಡಲ್ಲ, ಈ ಟೇಬಲ್ ನಿಮ್ದೆ. ಮಾಡ್ತಾನೇ ಇದ್ದಾರೆ. ಹೌದು, ತಿಂದು ಕುಡಿರಿ ಅಥವಾ ಕೊಡೆದು ತಿನ್ನಿರಿ. ರಾಕ್ಷಸರು ಮಕ್ಕಳ ನೀವು. ನಾನು ಇನ್ನ ಅನೀಶ್ ಅಣ್ಣಂಗೆ ಗಿಫ್ಟ್ ಕೊಟ್ಟಿಲ್ಲವಾ? ಏನ್ ಮೂವಿ ಮಾಡಿದ್ರಿ ನೀವು? ಅನೀಶ್ ಅಣ್ಣಂಗೆ ಏನ್ ಗಿಫ್ಟ್ ಕೊಟ್ರಿ? ನೀವು ಊಟಿಗೆ ಮಾಡಿದ್ದ? ನಾನು ಕಾಶ್ಮೀರಕ್ಕೆ ಬುಕ್ ಮಾಡಿದ್ದೆ. ಈಗ ಏನ್ ಮಾಡೋದು? ಊಟಿಗೆ ಹೋಗಿ ಬಂದು ಕಾಶ್ಮೀರಕ್ಕೆ ಹೋಗ್ಲಿ. ಒಂದು ಕೆಳಗೆ ಒಂದು ಮೇಲೆ ಎರಡು ನೋಡಿದಾಗ ಆಗ್ತದೆ. ಇಂಡಿಯಾ ಏನ್ ಗಿಫ್ಟ್ ಕೊಟ್ಟೆ ನೀನು? ಶೆಕೆ ಅಲ್ಲ ತುಂಬಾ ಓಡಿಸ್ಕೊಳ್ಳಿಕ್ಕೆ ಖರ್ಚು ನೀನು ಮಚ್ಚ ಒಂದು ಆಶೀರ್ವಾದ ಹುಡುಗರೆ ಒಲವಿನ ಉಡುಗೊರೆ ಕೊಡಲೇನು. ಆಶೀರ್ವಾದ ಕೊಟ್ಟೆ ನಾನು ಅವರಿಗೆ, ನನ್ನದೊಂದು ಆಶೀರ್ವಾದ. ಅವರಿಂದ 100 ಕಾಲ ಸುಖವಾಗಿ ಬಾಳ್ತಾರೆ. ಜನ್ಮಕ್ಕೆ ಹೋಗೋ ಎಲ್ಲ ಮದುವೆ ಎಲ್ಲ ಮುಗ್ದ ಮೇಲೆ ಯಾವ ಖುಷಿಗೆ ತಾವು ಇವಾಗ ಲಿಪ್ಸ್ಟಿಕ್ ಹಾಕ್ತಾ ಇರೋದು? ಹೋದಲ್ಲ ಶೋಗೆ, ನೀವು ಮಿಂಚಬೇಕಲ್ಲ. ಮರ್ಯಾದಿಲ್ಲ ನೋಡಿ ಮೂರ್ಖಾಸ್. ಪ್ರವೀಣ ಮಾವ ಅಂತ ಕರಿಯಾಕಿ ನೀನು ನನ್ನ ಈಗ್ಯಾಕ ಬಿಟ್ಟು ಹೋದ ಚಿನ್ನ. ನನ್ನ ಲೈಫ್ ನನ್ನ ಇಷ್ಟ. ನಾನು ಲಿಪ್ಸ್ಟಿಕ್ ಹಚ್ಕೋತೀನಿ. ಕೊಡದೆ ಹೋಗ್ತಿದ್ದಾರೆ. ಅಯ್ಯೋ
ಅಣ್ಣ ಅಣ್ಣ ಅಯ್ಯೋ ಈ ಟೇಬಲ್ದು ನಾನು ಬಿಲ್ ಕೊಡಲ್ಲ ಅವ್ರು ಬಿಲ್ ಕೊಡದೆ ಹೋಗ್ತಿದ್ದಾರೆ ಬಿಲ್ ಕೊಡಲ್ಲ ಅಲ್ಲಿ ಹೋದ್ರು ಅಯ್ಯಯ್ಯ ಏತು ಮೋಕೆ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ. ಇವರನ್ನು ನೋಡಿ ನೀವು ಕಲಿಬೇಕು. ನೀವೆಲ್ಲ ಖುಷಿ ನೋಡಕ್ ಬಂದಿದ್ದೀರಾ ಆದ್ರೆ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ಏನ್ ಹೇಳ್ತೀರಾ ಪ್ರಜ್ನೇಶ್? ಇವತ್ತು ಇಂಥ ಸಂದರ್ಭದಲ್ಲಿ ಒಂದು ಕಾರಣ ಸ್ಪೆಷಲಿ ಅನಿಶಣ್ಣ ಮದುವೆ ಆಗೋದೇ ಒಂದು ಖುಷಿ. ಹೌದು, ಅದಲ್ಲದೆ ಒಂದು ಮದುವೆ ದಿನ ಒಂದು ಗಾಡಿ, ಹಾ, ಅದು ಇನ್ನೂ ತುಂಬಾ ಖುಷಿ. ಇರುವುದೊಂದೇ ಜನ್ಮ, ನೀ ಸಹಾಯ ಮಾಡುತ್ತಮ್ಮ. ಇರುವುದೊಂದೇ ಜನ್ಮ. ಯಾರೋ ನೀನು ಹುಚ್ಚ. ಅವನು ಹೇಳೋದು ಬಿಟ್ಟು ಒಳ್ಳೆ ಮಕ್ಕಳ ತರ ಆಡ್ತಿದ್ದೆ. ಖುಷಿ ಆಯ್ತು. ಜೈ ಹಿಂದೆ ಪರದೆ ಹೇಳದ ಪ್ರಜ್ನೇಶ್ ಅವರಿಗೆ ಜೈ. ಖುಷಿ ಆಯ್ತಾ ನಿಮ್ಗೆ? ನಿಮ್ ಗಂಡ ಕಾರ್ ಕೊಡ್ಸಿದ್ದು? ಒಂದ್ ಐ ಲವ್ ಯು ಹೇಳ್ರಿ. ಯಾಕ್ರಿ? ಗಾಡಿ ಒಳಗಡೆ ಕೂತ್ಕೊಂಡು ಹಾ, ಗಾಡಿ ಒಳಗೆ ಕುತ್ಕೊಂಡು ಹ್ಯಾಂಡಿ ಒಂದು ಕಿಸ್ ಕೊಟ್ಟು ಥ್ಯಾಂಕ್ ಯು ಬಂಗಾರಿ. ಏನ್ ಬೇಕು? 1 2 3 ಗೋ. ಹೊಸ ಕಾರು, ಹೊಸ ಹೆಂಡತಿ, ಮುತ್ತಿನಂಥ ಹೆಂಡತಿಯೆಂದು ಮನೆಯಾರತಿ ಮನೆಯಾರತಿ. ನೀನ್ ಗಿಫ್ಟ್ ಕೊಟ್ಟಣ್ಣ? ನಾನು ನೋಡಿ ಕಾರ್ ಇದು ಅದು ಡಾಕ್ಯುಮೆಂಟ್ ಎಲ್ಲ ಗಿಫ್ಟ್ ಕೊಟ್ಟು. ಹಲೋ, ಕಾರ್ ನಾನ್ ಕೊಟ್ಟಿದ್ದು ಗಿಫ್ಟ್. ನೀನು ಗಿಫ್ಟ್ ಕೊಟ್ಟಿದ್ದಲ್ಲ, ಹಿಂದೆ ಪರದೆ ಹೇಳ್ದದ್ದು ಅದು ನಾನು. ನಾ ವಿಡಿಯೋ ಮಾಡ್ದೆ ಕಣು. ಇಲ್ಲಪ್ಪ, ನಿನ್ನ ಸಾಯೋದ್ ನಾನು. ಇವತ್ತು ಸೂಪರ್ ಆಗಿ ಊಟದ ವ್ಯವಸ್ಥೆ ಮಾಡಿರೋದು ಈ ಕ್ಯಾಪ್ಸಿ ಕ್ಯಾಟರ್ಸ್ ಅಂತ. ಸೂಪರ್ ಆಗಿ ಫುಲ್ ಟೇಸ್ಟಿ ಫುಡ್ಗಳನ್ನ ಕೊಟ್ಟಿದ್ರು. ಇದು ಫುಲ್ಲು ನಾನ್ ವೆಜ್ ಅವ್ರದ್ದು, ಇನ್ನೊಂದು ಸೈಡು ವೆಜ್ನ ಮಾಡಿದ್ರು. ನಾನು ಇರ್ಬೇಕಾದ್ರೆ ಏನಕ್ಕೆ ನೀವು ವಿಡಿಯೋ ತಗೊಳ್ಳೋದು? ತುಂಬ ಚೆನ್ನಾಗಿತ್ತು ಫುಡ್ಡು, ನೀಟ್ ಸರ್ವಿಂಗ್ ಇತ್ತು. ಥ್ಯಾಂಕ್ ಯು. ದ ಕ್ಯಾಪ್ಸಿ ಕ್ಯಾಟರ್ಸ್ ಬೇಕಂದ್ರೆ ಅಲ್ಲಿ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಮಕ್ಕಳ ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರಿಗೂ. ಈಗ ಬರುದಾ? ನೀನು ಹೋಗ ಸುಮ್ಮನೆ. ಊಟ ಇಟ್ಟಾಗಲೇ ಬರ್ತಾರೆ, ಊಟಕ್ಕೆ ಹಾಗೆ ಬರ್ತದಲ್ಲ ಹಾಗೆ. ಯಾರು ನೀನು? ಹ್ಯಾಪಿ ನಿಮ್ದು ಯಾವ್ದು? ದಿ ಕ್ಯಾಪ್ಸಿ ಕ್ಯಾಟರ್ಸ್. ಅದನ್ನ ಯಾಕೆ ಕರೀತೀರಾ ನೀವು ಮದ್ವೆಗೆಲ್ಲ? ಸೊ ನಿಮ್ದು ವೈಫ್ದು ನಮ್ಗೆ ಪರಿಚಯ ಮಾಡ್ಕೊಡಿ, ನಮ್ ಗುಟ್ಟಿಗೆ ಹೋಗೋರಿಗೆ. ಶ್ರೀಮತಿ ಶ್ರುತಿ. ನೀವೇನಂತ ಕರಿತೀರಾ? ಶ್ರೂ ಅಂತ ಕರಿತೀರಾ? ಇಲ್ಲ, ನೀನ್ ಟೀ ಅಂತ ಟೀ ಅಂತಾರೆ. ಸೊ ಸಖತ್ತಾಗಿದೆ. ಊಟ ಎಲ್ಲ ಹೇಗಿದೆ ಮಧು ಮಕ್ಕಳ? ನಮ್ಮ ಮದುವೆಗೆ ಹಾ, ಕ್ಯಾಪ್ಸಿ ಕ್ಯಾಟರ್ಸ್ ಅವರು ನಮಗೆ ಆಕ್ಚುಲಿ ಬರುವಾಗ ನಾನು ಮೊದಲು ಕೇಳಿದ್ರು, ಹಾ, ವಿಶ್ ಮಾಡುವಾಗ ಮೆಲ್ಲ ಕೇಳ್ತಾರೆ ಹೇಗಿತ್ತು ಅಂತ ಬಂದ ಊಟ ಮಾಡಿದವರನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಊಟ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ವೆಜ್ ತಿಂದೆ, ನಾನ್ ವೆಜ್ ತಿಂತಿದ್ದಾರೆ. ನಾನ್ ವೆಜ್ ಘಮ ಅನ್ಸಿತ್ತು, ಬಟ್ ವೆಜ್ ಅಷ್ಟೇ ಸಖತ್ತಾಗಿತ್ತು. ಬೆಳ್ತಂಗಡಿ ಆಸುಪಾಸಲ್ಲಿ ಕೂಡ ಅಷ್ಟೇ ನಿಮ್ಮ ಮದುವೆ ಸಮಾರಂಭಗಳಿಗೆ ಈ ಕ್ಯಾಪ್ಸಿ ಕ್ಯಾಟರರ್ಸ್ ಅವರದ್ದು ಒಳ್ಳೆ ವ್ಯವಸ್ಥೆ ಉಂಟು. ದಿ ಕ್ಯಾಪ್ಸಿ ಕ್ಯಾಟರ್ಸ್. ಅವಲ್ ಬರ್ಪುಜಿ ದಪ್ಪಮೆಣಸಿನಕಾಯಿ ಕ್ಯಾಟರ್ಸ್. ಅವಳ ಬರ್ಪುಜಿ ಇದು ಸೋಡ ಸ್ವಲ್ಪ ಮಾಡಿ ಗೊತ್ತು ಅಂತ ಬಾರಿ ಚೊಕ್ಕತ್ ದಪ್ಪ ಮುಂಚಿ ದ ಕ್ಯಾಟರ್ಸ್. ಹೆಂಚಿನೇ ದಪ್ಪ ಮುಂಚಿ. ಕ್ಯಾಪ್ಸಿಕಮ್ ಕ್ಯಾಟರ್ಸ್. ಸಾರಿ, ಕ್ಯಾಪ್ಸಿ ಕ್ಯಾಟರ್ಸ್. ಹಾಯ್ ಗೈಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅನಿಶಣ್ಣ. ಜನ್ಮದ ಜೋಡಿ ನೀನು ಕನಕ ಕನಕ, ಅದು ಯಾವ ಜನ್ಮದಲ್ಲೋ ಆಗೈತೆ ನನಗೂ ನಿನಗೂ ಮದುವೆ. ಇದಾಗಿತ್ತು ನಮ್ಮ ಅನಿಶಣ್ಣ ಹಾಗೂ ಶ್ರುತಿ ಅಕ್ಕನ ಮದುವೆ ಲಾಗ್. ಇದು ನಮ್ಮ ಕೋಟ್ಯಪ್ಪ ಸಂಸಾರದ ಕೊನೆಯ ಮಗನ ಮದುವೆ ಅಲ್ವಾ? ಪೇಮೆಂಟ್ ಬರ್ತಿಲ್ಲ, ಸ್ವಲ್ಪ ಜಾಸ್ತಿ ನೋಡಿ. ಕೊಡು ನನಗೆ. ಏನಂತ? ಯಾಕೆ? ನಾನು ಲಾಗ್ ಮಾಡಿದ್ದೀನಿ, ನೀವು ನಂಗೆ ಅಮೌಂಟ್ ಕೊಡ್ಬೇಕು. ಕ್ಯಾಮ್ರಾದವ್ರನ್ನ ಕರ್ಸಿದ್ದೀರಲ್ವಾ? ಮೊಬೈಲ್ ವಿಡಿಯೋ ನಮ್ದು, ನಿಮ್ದಲ್ಲ. ಬಾಯಲ್ಲಿ ಮಾತ್ರ ರೈಟ್ಸ್ ಕೇಳ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗುಟ್ಟುಗೋ ಯೂಟ್ಯೂಬ್ ಚಾನೆಲ್. ಲವ್ ಯು, ಬಾಯ್. ಗಂಟೆ ಬಡಿರಿ.